ಸರ್ ಇವತ್ತಿನ ಸ್ಥಿತಿಗತಿ ಹೇಗಿದೆ ಥಿಯೇಟ್ರ್ ಬಗ್ಗೆ? ಸರ್ ಸ್ಥಿತಿ ಏನು ಅಂತದೇನು ಬಿದ್ದೋಗಿಲ್ಲ ಸರ್. ನಮ್ಮಲ್ಲಿ ಅದರೊಳಗೆ ನಮ್ಮ ಪ್ರಸನ್ನ ಥಿಯೇಟ್ರ್, ಪ್ರಸನ್ನ ಪ್ರಮೋದ್ ಅಂದರೆ ಇನ್ನೂ ಬೊಂಬಾಟ್ ಕಲೆಕ್ಷನ್ ಇರ್ತಾಯಿತ್ತು. ಹೇಳ್ಕೋಬೇಕಂದ್ರೆ ಸಿಂಗಲ್ ಥಿಯೇಟ್ರ್ ಮುಳುಗೋಗೋದೆ ಅಂತ ಜನ ಅನ್ಕೊಂಡಿರ್ಬೋದು. ನಮ್ಮ ಹೀರೋಗಳಾಗಲಿ ಹೀರೋಯಿನ್ಗಳು ಒಳ್ಳೊಳ್ಳೆ ಸ್ಟೋರಿ ಒಳ್ಳೆ ಫಿಲಮ್ ತಂದು ಡೈರೆಕ್ಟರ್ಗಳು ಚೆನ್ನಾಗಿ ಮಾಡಿಕೊಟ್ಟ ಅಂದರೆ ಇವತ್ತು ವರ್ಷಕ್ಕೆ ಒಬ್ಬ ಹೀರೋ 2 ಫಿಲಮ್. ಅವತ್ತು ಅಂಬರೀಷ್ ಆಗಲಿ, ವಿಷ್ಣುವರ್ಧನ್, ಶಂಕರ್ನಾಗ್ಲಾಗಲಿ, ರಾಜ್ಕುಮಾರ್ ಯಾರೇ ಆಗಿರಲಿ ಅವತ್ತು ಒಂದು ವರ್ಷಕ್ಕೆ 2 ಫಿಲಮ್. ರವಿಚಂದ್ರನ್ ಸರ್ ಆಗಲಿ ಯಾರೇ ಆಗಿರಲಿ ಹೀರೋಗಳು ಹಿಂದೆ ವರ್ಷಕ್ಕೆ 2 ಫಿಲಮ್, 2 ಆದರೂ ಆಗ್ಬೋದು 10 ಆದರೂ ಆಗಿ ಮಾಡಿದ್ದಾರೆ ಅಂತ. ಅಂಬರೀಷ್ ಅಂತ ಹಿಂದೆ ವಾರ ರಿಲೀಸ್ ಆಗ್ತಾಯಿತ್ತಂತೆ, ನಮಗೆ ಗೊತ್ತಿರಲಿಲ್ಲ ಅವಾಗ. ಅಂದರೆ ನಾವು ನೋಡ್ತಿದ್ದೋ ಅಷ್ಟೇ. ಇವಾಗ ಈಗಿನ ಹೀರೋಗಳಲ್ಲಿ ದರ್ಶನ್ ಅಂತ ಪರವಾಗಿಲ್ಲ. ನಮ್ಮ ಪುನೀತ್ ರಾಜ್ಕುಮಾರ್ ಇದಾದಮೇಲೆ ನಮಗೆ ಪುನೀತ್ ಅವ್ರದ್ದು ವರ್ಷಕ್ಕೆ 2 ಫಿಲಮ್ ಬರ್ತಾಯಿತ್ತು. ಅದು ಬೊಂಬಾಟ್ ಫಿಲಮ್ ಅಂದರೆ ಟೈಟ್ಲು ತಕ್ಕನಾಗೆ ಅವ್ರದ್ದು ಫಿಲಮ್ ತೆಗಿತಾಯಿದ್ರು, ಸ್ಟೋರಿಗಳು ಇರ್ತಿದ್ದು ಅಂತ. ಇದು ಒಬ್ಬ ಫ್ಯಾಮಿಲಿ ಬರ್ತೀನಿ ಅಂದರೆ ತಡಿ ಯಾರು ಹೀರೋ ಅಂತ ಕೇಳ್ಕೊಂಬರ್ತಾಯಿದ್ರು. ಇವತ್ತಿನ ಹೊಸಬ್ರು ಅಷ್ಟೇ, ಹೊಸಬ್ರಲ್ಲಿ ಒಳ್ಳೊಳ್ಳೆ ಡೈರೆಕ್ಟ್ರುಗಳು ನೋಡಿ ಮಾಡಿದ್ರೆ, ಒಳ್ಳೆ ಸ್ಟೋರಿಗಳು ಮಾಡಿದ್ರೆ, ಕಾಮಿಡಿಗಳು ಮಾಡಬೇಕು. ಜನ ಬರ್ತಾ ಇದ್ದಂಗೆ ನಾವು ಟಿಕೆಟ್ ಇಶ್ಯೂ ಮಾಡ್ತಾಯಿರ್ತೀವಿ, ಕೇಳ್ತಾರೆ ಫಿಲಮ್ ಹೆಂಗಿದೆ ಏನು ಅಂತ ಕೇಳ್ತಾರೆ. ನಮ್ಮನ್ನು ಮೊದಲಾಗಿ ನಮ್ಗೆ ಕೇಳ್ತಾರೆ. ಇವ್ರು ಫಿಲಮ್ ಮಾಡ್ಬಿಟ್ಟು ಎಲ್ಲ ಇರೋದಲ್ಲ, ನಮ್ಮನ್ನು ಬಂದು ಕೇಳ್ತಾರೆ ಜನ. ನಾವೇನಂತ ಹೇಳೋದು, ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀವಿ. ಅದರಲ್ಲಿ ಕಾಮಿಡಿ ಇದ್ರಂತೂ ಕೇಳ್ತಾರೆ. ಅದಕ್ಕೆ ಯಾರೇ ಆಗಿರಲಿ ಇವತ್ತಿನ ಡೈರೆಕ್ಟರ್ಗಳು ಮಾಡ್ತಾ ಇರ್ತಾರೆ ಫಿಲಮ್, ಯಾವುದೇ ಮಾಡಲಿ ಯಾರೇ ಮಾಡಲಿ ನಮ್ಮ ಬಿಲ್ಡಪ್ಪಲ್ಲಿ ಇದು ಮಾಡ್ತೀವಿ ಅಂತ ಅನ್ನೋದೆಲ್ಲ ಕಾಮಿಡಿ ಇರಬೇಕು. ಏನೇ ಆಗಿರಲಿ ಮಸಾಲೆ ಇದೆಯಾ ಅಂತ ಕೇಳ್ತಾರೆ. ಹಂಗೆ ಯಾವ್ದಾರ ಒಂದು ಫೈಟ್ ಮಾಡ್ಬೋದು, ಸ್ಟೋರಿ ಇರ್ಬೋದು. ಆದರೆ ಕಾಮಿಡಿ ಇಲ್ದೇ ಫಿಲಮು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇಲ್ಲ ಹೊಂಟೋಯ್ತು ಫಿಲಮ್ ಹೋಯ್ತು ನಮ್ಮ ಕಲೆಕ್ಷನ್ ಬರಲಿಲ್ಲ ಅಂತ ಅನ್ನೋದ್ರೆ ಇದರಿಂದನೇ. ಈಗ ಹೇಳೋದಲ್ಲ, ಒಂದೇ ಒಂದು ಏನಂದ್ರೆ ಏನಿಲ್ಲ ಅಂದರೂ ಜನ ಪಬ್ಲಿಕ್ ಹೇಳೋದು ಯಾವುದೋ ಬೇಜಾರಲ್ಲಿ ಬಂದು ಫಿಲಮ್ 1 2 ಅವರ್ 3 ಅವರ್ ಪಿಕ್ಚರ್ ನೋಡಬೇಕು ಅಂತ ಬರ್ತಾರೆ. ಅಂಥವ್ರಿಗೆ ನಾವು ನಿರಾಶೆಯಾಗಿ ಕಳಿಸ್ಬಾರ್ದು. ಫಿಲಮ್ ಹಂಗಿತಪ್ಪ ಅಂದ್ಕೊಂಡು ಹೋಗೋದಲ್ಲ. ಅವರು ಚೆನ್ನಾಗಿದೆ ಅನ್ಬೇಕು ಅಂದರೆ ನಗಿಸ್ತಿರ್ಬೇಕು. ಅವ್ರನ್ನ ನಗಿಸ್ಬೇಕು ಅಂದರೆ ಅವತ್ತೆಲ್ಲ ಏನು ನರಸಿಂಹರಾಜು ಅವರೆಲ್ಲ, ಬಾಲಕೃಷ್ಣ ಅವರೆಲ್ಲ ಹೆಂಗೆ ಮಾಡ್ತಾಯಿದ್ರು. ಈಗ ಸಾಧುಕ್ಕೆ ಹೋಗಿಲ್ಲ ಅವರು ಅಷ್ಟೇ. ಬೊಂಬಾಟಾಗೆ ಒಳ್ಳೊಳ್ಳೆ ಕಾಮಿಡಿಗಳು ಮಾಡ್ತಾಯಿದ್ರು. ಈಗ ರಾಜ್ಕುಮಾರ್ ಅವರು ಇವ್ರನ್ನ ಹಾಕೊಂಡು ಕೃಷ್ಣಮೂರ್ತಿಯವರೇ ಮತ್ತು ಮುಸುರು ಕೃಷ್ಣಮೂರ್ತಿಯವರೇ ಆಗಲಿ, ಬಾಲಕೃಷ್ಣವರಾಗಲಿ, ಮತ್ತು ಇವರು ಯಾರ್ದು ಇವರೆಲ್ಲರನ್ನೂ ಹಾಕೊಂಡು ಮಾಡ್ತಾ ಇರ್ಬೇಕಾದ್ರೆ ಮುಸುರಿ ಇವರು ಎಲ್ಲ ಅವ್ರದ್ದು ಏನು ಕಾಮಿಡಿ ಸರ್ ಅವ್ರದ್ದು. ಬಾಲಕೃಷ್ಣ ಹೆಂಗೆ ನರಸಿಂಹರಾಜು ಅವ್ರು ಇಲ್ಲದೇ ಫಿಲಮೇ ಮಾಡ್ತಿರ್ಲವಂತೆ. ಇವಾಗ ಅಷ್ಟೇ ಇವ್ರು ಏನಿಲ್ಲ, ಇವ್ರದ್ದೊಂದು 3 ಅವರ್ ಪಿಕ್ಚರ್ಗೋ 2 ಅವರ್ ಪಿಕ್ಚರ್ಗೋ ಯಾವುದೋ ಒಂದು ಸ್ಟೋರಿ ಹಾಕೊಂಡು ಪಿಕ್ಚರ್ ಅಂತ ಮಾಡಿಬಿಡ್ತಾರೆ. ಆಮೇಲೆ ಕಲೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಕಲೆಕ್ಷನ್ ಬರೋಲ್ಲ? ಹಿಂದೆ ಎಂಥ ಫಿಲಮ್ಗಳೆಲ್ಲ ಮಾಡಿದ್ದಾರೆ. ಅದರಲ್ಲಿ ನಮಗೆ ಈಗ ಮಾಡ್ತಾ ಇರೋಂಥ ಡೈರೆಕ್ಟರ್ಗಳಿಗೆ ಹೇಳ್ತಾ ಇರ್ತಿದ್ದೀನಿ. ಅವ್ರಿಗೆ ಫಸ್ಟ್ ಒನ್ ಹೇಳ್ತಾ ಇರೋದು, ಹೀರೋಗಳು ಹೆಂಗೆ ಬೇಕು ಅವ್ರು ಮಾಡ್ತಾರೆ. ಇವರು ಡೈರೆಕ್ಟರ್ ಹೆಂಗೆ ಮಾಡ್ತಾರೆ ಆ ಥರ ಅವ್ರು ಮಾಡ್ತಾರೆ. ನಾವು ಪ್ರೊಡ್ಯೂಸರ್ ಬಂಡವಾಳ ಹಾಕ್ಬಿಟ್ಟಿರ್ತಾರೆ ಪಾಪ. ಅವ್ರು ಏನು ಮಾಡ್ತಾರೆ, ಈ ಡೈರೆಕ್ಟರ್ಗಳು ಮಾಡಬೇಕು ಮೇಯ್ನು. ಏನೇ ಸ್ಟೋರಿ ತೆಗೆದ್ರೂ ಮೇಯ್ನು ಒಂದು ಕಾಮಿಡಿ ಮಾಡ್ತು ಅಂದರೆ ಜನ ಎಲ್ಲೂ ಹೋಗಲ್ಲ ಸರ್. 2.5 hour ಮಾಡಿಸಿ ಸಾಕು, ಅದು ಜಾಸ್ತಿ ಬೇಕಾಗೇ ಇಲ್ಲ. ಈಗ ರವಿಚಂದ್ರನ್ ಸರ್ ಮಾಡ್ತಾಯಿದ್ರು ಲವ್ ಸ್ಟೋರಿ ಫಿಲಮ್. ಅವತ್ತಂತ ಕಾಲಕ್ಕೆ ತಕ್ಕನಾಗೆ ಅವ್ರು ಮಾಡಿದಂಥ ಫಿಲಮ್ ಎಲ್ಲ ಹಿಟ್ಟಾಗ್ತಾಯಿದ್ವಿ. ಯಾವುದೋ 1 2 ಇದಾಗಿ ಬರೋದು. ಇವತ್ತು ರವಿಚಂದ್ರನ್ ಸರ್ ಹೇಳ್ಕೊತಾ ಇರ್ತಾರೆ ಅವ್ರು ನೋವು. ಆದರೆ ಅವರು ಫಿಲಮ್ಗಳನ್ನ ತೆಗೆದ್ರೆ ಬರೀ ಕಟ್ ಮಾಡಿ ಎಡಿಟಿಂಗ್ ಮಾಡಿ ಬಿಸಾಕಿರೋವಂಥದ್ದನ್ನೇ 3-4 ಫಿಲಮಾಗಿ ಹೋಗ್ತಿದ್ವಿ ನಾವು. ಆದರೆ ಜನಕ್ಕೆ ಹೆಂಗೆ ಕೊಡಬೇಕು ಅನ್ನೋದನ್ನ ಅವರು ತಲೆಯಲ್ಲಿ ಇಟ್ಕೊಂಡೇ ಫಿಲಮ್ ಮಾಡಿದ್ದಾರೆ. ಲವ್ ಸ್ಟೋರಿ ಫಿಲಮ್ನ ಅಷ್ಟು ಮಟ್ಟಿಗೆ. ಇವತ್ತು ರಣಧೀರ ಹಾಕಲಿ ಸರ್, ಪ್ರೇಮಲೋಕ ಹಾಕಲಿ ಸರ್, ಈಗ ಹೆಂಗೆ ಯಾವ ಹಳೆ ಫಿಲಮ್ನೇ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಇವತ್ತು ಹಾಕಿದ್ರು ಗ್ಯಾರಂಟಿ ಅವು ಕಲೆಕ್ಷನ್ ಬಂದೇ ಬರ್ತವೆ. ನಮಗೆ ಗೊತ್ತು, ಜನ ಕೇಳಿದ್ದಾರೆ ನಮ್ಮನ್ನು ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ನಮ್ಮನ್ನ ಅದು ಹಾಕಿದ್ರಲ್ವ ಹಾಕಲ್ವಾ ಅಂತ ಕೇಳ್ತಾ ಇರ್ತಾರೆ. ಈಗ ರಾಜ್ಕುಮಾರ್ ಸರ್ ಇವ್ರದ್ದು ಪುನೀತ್ ರಾಜ್ಕುಮಾರ್ ಹಾಕಿ ಅಂತಾರೆ. ಯುವರತ್ನ ಸರ್ ಅವ್ರದ್ದು ಕೊರೋನಾ ಬಂತು, ಬೊಂಬಳ ನಮ್ಮ ವೀರೇಶ ಥಿಯೇಟ್ರಲ್ಲಿ ಹಾಕಿದ್ರು. ಆ ಟೈಮ್ ಕರೆಕ್ಟಾಗಿ ಕೊರೋನಾ ಬಂತು, ಏನೋ ಹೋಯ್ತು. ಆದರೆ ಆ ಟೈಮ್ಗೆ ತಿರ್ಗಿ ಮತ್ತೆ ರಿಲೀಸ್ ಮಾಡೋಕ್ಕಾಗಿಲ್ಲ. ಅವರು ರಿಲೀಸ್ ಮಾಡಿದ್ರು ಯುವರತ್ನ ಕೇಳ್ತಾ ಇದ್ದಾರೆ ಜನ. ಹಂಗೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.